ನಮಸ್ಕಾರ, ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನಾನಿವತ್ತು ನಿಮಗೆ ಸಖತ್ತಾಗಿರೋ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಳ್ಕೊಡ್ತೀನಿ. ಎಷ್ಟು ಈಸಿಯಾಗಿ. ಗ್ಯಾಸ್ ಹಚ್ಕೊಳ್ಳಿ, ಅದ್ರ ಮೇಲೆ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕಾಯಕ್ಕೆ ಬಿಡಿ, ಒಂಚೂರು ಲೈಟಾಗಿ. ಆಮೇಲೆ ರವೆ ಹಾಕ್ಕೊಂಡು ಹುರ್ಕೊಳ್ಳಿ ಕೆಂಪಾಗೋ ಗಂಟ. ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ, ಇಲ್ಲ ಅಂತಂದರೆ ಹೈ ಫ್ಲೇಮ್ ಹುರ್ಕೋಬೇಕಂದ್ರೆ ಸ್ವಲ್ಪ ನೀವು ತಿರುಗಿಸ್ತಾ ಇರಬೇಕಾಗುತ್ತೆ. ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಹುರ್ಕೊಳ್ಳಿ. ಆಮೇಲೆ ಅದನ್ನು ತೆಗೆದಿಟ್ಕೊಂಡು ಸ್ವಲ್ಪ ಪಾತ್ರೆಯಲ್ಲಿ ಒಂಚೂರು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿಗಿಟ್ಟು ಆಮೇಲೆ ಜೀರಿಗೆ, ಸಾಸಿವೆನ ಹಾಗೆ ಕರಿಬೇವನ್ನ ಹಾಕೋಬೇಕಾಗುತ್ತೆ. ನೀವು ಕಡಲೆಬೇಳೆ ಅಥವಾ ಕಡಲೆ ಬೀಜ, ಹುರ್ಗಡ್ಲೆ ಅವೆಲ್ಲ ಹಾಕೋಬೋದು. ಬಟ್ ನಾನು ಅದು ಮಾಮೂಲಿ ಉಪ್ಪಿಟ್ಟು ಮಾಡುವಾಗ ಹಾಕೋತೀನಿ. ಈ ಥರ ತರಕಾರಿ ಉಪ್ಪಿಟ್ಟು ಮಾಡುವಾಗ ಹಾಕ್ಕೊಳ್ಳಲ್ಲ. ನೀವು ಹಾಕೋಂಗಿದ್ರೆ ಹಾಕ್ಕೊಳ್ಳಿ. ಆಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿನ ರೆಡ್ಗೆ ಸ್ವಲ್ಪ ಅದೇ ಕೆಂಪಾಗೋ ಗಂಟ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಅದನ್ನು ಹುರ್ಕೊಳ್ಳಿ. ಆಮೇಲೆ ಟೊಮೊಟೊ ಒಂಚೂರು ಮೆತ್ತಗಾಗಲಿ, ಒಂದು ಸ್ವಲ್ಪ 2 ನಿಮಿಷ ಅಷ್ಟೇ. ಆಮೇಲೆ ತರಕಾರಿ ನವಿಲುಕೋಸು, ಬೀನ್ಸು, ಬಟಾಣಿ, ಕ್ಯಾರೆಟು ಎಲ್ಲ ತರಕಾರಿಗಳನ್ನು ಎಣ್ಣೆಯಲ್ಲಿ ನೀವು ಸ್ವಲ್ಪ ಹುರಿಬೇಕು. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಅರ್ಧ ಅದು ಫ್ಲೇವರ್ ಬರುತ್ತೆ ಒಂಚೂರು ಕುದ್ರೆ ಎಣ್ಣೆಲಿ. ಆಮೇಲೆ ಕೊತ್ತಂಬರಿ ಈಗ ಹಾಕ್ಕೊಳ್ಳಿ, ಮತ್ತು ಇಲ್ಲ ಅಂದರೆ ಲಾಸ್ಟ್ಗಾದ್ರೂ ಹಾಕ್ಕೊಳ್ಳಿ. ನಾನು ಹೀಗೆ ಹಾಕ್ಕೋತೀನಿ. ಆಮೇಲೆ ಅದನ್ನು ಹುರ್ಕೊಂಡು ಚೆನ್ನಾಗಿ ಸ್ವಲ್ಪ ತರಕಾರಿ ಒಂದು 5 ನಿಮಿಷ ಬೇಯಬೇಕು ಅದರಲ್ಲಿ. ಆಮೇಲೆ ಸ್ವಲ್ಪ ಅರಶಿನ, ಒಂಚೂರು ಉಪ್ಪು, ತರಕಾರಿ ಉಪ್ಪು ಹಿಡಿಬೇಕು, ಹಾಗಾಗಿ ಸ್ವಲ್ಪ ಹಾಕೋತೀನಿ ನಾನೀಗ. ಆಮೇಲೆ ಮತ್ತೆ ತಿರುಗಿಸ್ಕೊಂಡು ಚೆನ್ನಾಗಿ ಅದಕ್ಕೆ ನೀರು ಹಾಕ್ಕೋಬೇಕು. ರವೆ ಎಷ್ಟು ತೊಗೊಂಡಿರ್ತೀರ ಅದ್ರ ತಕ್ಕಂಗೆ ಅಳತೆ. ಈಗ 1 ಗ್ಲಾಸ್ ರವೆ ತೊಗೊಂಡಿದ್ರೆ 2 ಗ್ಲಾಸ್ ನೀರು ಹಾಕ್ಕೋಬೇಕು. ಹಾಗೆ ನಾನು ಅಂದಾಜು ಮೇಲೆ ಹಾಕ್ಕೊತೀನಿ ಗೊತ್ತಾಗಿರೋದ್ರಿಂದ. ಆಮೇಲೆ ರವೆ ಹಾಕ್ಕೊಂಡು ನೀರು ಯಾವಾಗಲೂ ಕುದಿ ಬಂದ ಮೇಲೇ ನೀವು ರವೆ ಹಾಕ್ಕೋಬೇಕು. ತರಕಾರಿ ಆಮೇಲೆ ನೀರು ಕುದಿ ಬರುತ್ತಲ್ಲ, ಅದರಲ್ಲೇ ಉಪ್ಪು ಹಾಕ್ಕೊಳ್ಳಿ ಇನ್ನೊಂದು ಚೂರು. ಇಲ್ಲ ಅಂದರೆ ನಾನು ರವೆ ಹಾಕ್ಕೊಂಡ್ಮೇಲೆ ಹಾಕ್ಕೊಂಬಿಟ್ಟಿದ್ದೀನಿ. ನೀವು ಮೊದಲೇ ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕ್ಕೊಳ್ಳಿ. ಹಾಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು 2 ನಿಮಿಷ ಮುಚ್ಚಿಬಿಟ್ಟು ಇಟ್ಬಿಡಿ, ಒಂದು 5 ನಿಮಿಷ ಅಷ್ಟೇ. ಆಮೇಲೆ ಮತ್ತೆ ತೆಗೆದು ಒಂದು 5 ನಿಮಿಷ ಆದಮೇಲೆ ನೋಡಿ, ತಿರುಗಿಸಿ ನೀಟಾಗಿ ಹದ ಬಂದಿದೆ ಅಂತಂದರೆ ಸರ್ವ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೊಂದು 2 ನಿಮಿಷ ಮುಚ್ಚಿಟ್ಕೊಳ್ಳಿ. ನೋಡಿ, ರೆಡಿ. ಸೂಪರಾಗಿದೆ ಅಲ್ಲ? ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಟೇಸ್ಟ್ ಮಾಡಿ ನೋಡಿ.